ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅಮೀನ್ ಫೈಸಲ್ ಅಂತ. ನಾವು ಹಾರ್ಡ್ ವಾಟರ್ ಸಾಫ್ಟ್ನೆಸ್ ಬಗ್ಗೆ ಮಾತಾಡೋಕೆ ಈ ಒಂದು ವಿಡಿಯೋ ನಾನು ಮಾಡ್ತಾ ಇರೋದು. ಇದಕ್ಕೆ ಮುಂಚೆ ನಾವು ನಮ್ಮ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಚಾನಲಲ್ಲಿ. ಬಟ್ ಅದು ಬಂದ್ಬಿಟ್ಟು ಇಂಗ್ಲೀಷಲ್ಲಿದೆ. ಬಟ್ ಆದ್ರೂ ಕನ್ನಡದಲ್ಲಿ ಹೇಳಿದ್ರೆ ನಮ್ಮ ಕನ್ನಡಿಗರಿಗೆ ಎಲ್ರಿಗೆ ಇದನ್ನ ಬಗ್ಗೆ ಗೊತ್ತಾಗಬೇಕು ಅಂತ ತುಂಬ ದಿವಸದಿಂದ ನಾವು ಪ್ರಯತ್ನ ಪಡ್ತೀವಿ. ಬಟ್ ಇವಾಗ ಟೈಮ್ ಸಿಕ್ತು. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ನಾವು ಹಾರ್ಡ್ ವಾಟರ್ ಅಂದ್ರೆ ಏನು? ಹಾರ್ಡ್ ವಾಟರ್ ಅಂದ್ರೆ ಉಪ್ಪು ನೀರಿಗೆ ಹಾರ್ಡ್ ವಾಟರ್ ಅಂತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ TDS ಬಂದ್ಬಿಟ್ಟು 350, 400, 450, 500, 600, 500, 350 ಮೇಲೆ ಆದ್ರೆ ಅದು ಹಾರ್ಡ್ ವಾಟರ್ ಅಂತಾರೆ. ಸೊ ಅದರಲ್ಲಿ ಏನಾಗುತ್ತಂದ್ರೆ, ಈ ಫೋಟೋಲ್ಲಿ ನೋಡ್ತೀರಾ, ಇದರಲ್ಲಿ ಇರುವ ಇಮೇಜಸ್ ಅಲ್ಲಿ ನೋಡಿರ್ತೀರಾ, ಹಾರ್ಡ್ ವಾಟರ್ ಅಲ್ಲಿ ನಾವು ಬಂದ್ಬಿಟ್ಟು ಯೂಸ್ ಮಾಡಿದ್ರೆ ನಮಗೆ ಬಂದ್ಬಿಟ್ಟು ಫಸ್ಟ್ ನಾವು ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ ಏನಂದ್ರೆ, ನಮಗೆ ಕೂದಲು ಬಿಡ್ತದೆ, ಅಂದ್ರೆ ಹೇರ್ ಫಾಲ್ ಆಗುತ್ತೆ. ಅದು ಏನಕ್ಕೋಸ್ಕರ ಅಂದ್ರೆ, ಈ ಕ್ಯಾಲ್ಸಿಯಂ ಅಯನ್ಸ್ ಅಂಡ್ ಮ್ಯಾಗ್ನೀಷಿಯಂ ಅಯನ್ಸ್ ಬಂದ್ಬಿಟ್ಟು ನಮ್ಮ ಕೂದಲ್ ರೂಟ್ ಅಲ್ಲಿ ಹೋಗಿ ಸ್ಟಿಕಿನೆಸ್ ಆಗ್ಬಿಡ್ತದೆ, ಕೂತ್ಕೊಳ್ತದೆ. ಸೊ ಅದು ಕಂಟಿನ್ಯೂಸ್ ನಾವು ಸ್ನಾನ ಮಾಡ್ತಾ ನಾವು ಬಿಡ್ತೀವಲ್ಲ, ಅವಾಗ ಏನಾಗತ್ತಂದ್ರೆ ಅದನ್ನ ಬ್ರೇಕ್ ಮಾಡ್ತದೆ, ಹೇರ್ ಫಾಲ್. ಹಂಗೆ ಹೇರ್ ಫಾಲ್ ಆಗೋದು ನಮಗೆ ಸ್ನೇಹಿತರೆ. ಓಕೆನಾ? ಸೊ ಆ ನೀರಲ್ಲಿ ನಾವು ಹಾರ್ಡ್ ವಾಟರ್ ಅಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಏನಾಗುತ್ತಂದ್ರೆ, ಯಾವಾಗ್ಲೂ ಡ್ರೈ ಇರ್ತದೆ ಸ್ಕಿನ್. ನಮ್ಮ ಸ್ಕಿನ್ ಬಂದ್ಬಿಟ್ಟು ಯಾವಾಗ್ಲೂ ಡ್ರೈ ಇರ್ತದೆ. ಹಾರ್ಡ್ ವಾಟರ್ ಅಲ್ಲಿ ನಾವು ಬಂದ್ಬಿಟ್ಟು ಸ್ನಾನ ಮಾಡಿದ್ರೆ ನಮ್ಮ ಇದು ಬಂದ್ಬಿಟ್ಟು ಸ್ಕಿನ್ ಬಂದ್ಬಿಟ್ಟು ಯಾವಾಗಲೂ ಡ್ರೈ ಇರ್ತದೆ. ಸೊ ಈ ಡ್ರೈ ಇರೋ ಮೇನ್ ರೀಸನ್ ಏನಂದ್ರೆ, ಅದು ಸ್ಟಿಕ್ಕಿನೆಸ್ ಆಗತ್ತೆ, ಅಂದ್ರೆ ಕೂತ್ಕೊಳ್ತದೆ ನಮ್ಮ ಸ್ಕಿನ್ ಅಲ್ಲಿ, ಸ್ಟಿಕ್ಕಿ ಆಗ್ಬಿಡ್ತದೆ. ಯಾವುದು? ಈ ಹಾರ್ಡ್ ವಾಟರ್ ಇಲ್ಲ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಅಯನ್ ಬಂದ್ಬಿಟ್ಟು ಸ್ಟಿಕ್ಕಿನೆಸ್ ಆಗತ್ತೆ. ಅದಕ್ಕೋಸ್ಕರ ನಮಗೆ ನಮ್ಮ ಸ್ಕಿನ್ ಯಾವಾಗ್ಲೂ ಡ್ರೈ ಆಗಿರ್ತದೆ, ಸಾಫ್ಟ್ ಆಗಿರಲ್ಲ. ಬಟ್ ನೀವು ಕಾವೇರಿ ನೀರಲ್ಲಿ ನೋಡಿದ್ರೆ ನಮಗೆ ಈ ಇಶ್ಯೂಸ್ ಇಲ್ಲ. ಅದು ಏನಗೋಸ್ಕರ ಅಂದ್ರೆ TDS ಕಮ್ಮಿ ಇದೆ ಅದರಲ್ಲಿ. ಕಾವೇರಿ ನೀರಲ್ಲಿ ಬಂದ್ಬಿಟ್ಟು TDS ಕಮ್ಮಿ ಇದೆ. ನಮ್ಮ ಕಾವೇರಿ ನೀರಲ್ಲಿ ಎಕ್ಸಾಕ್ಟ್ TDS ಬಂದ್ಬಿಟ್ಟು 60, 60, 80, 100 ಇಷ್ಟೇ ಇರೋದು. ಅಂದ್ರೆ ನಮ್ಮ ಕಾವೇರಿ ನೀರಲ್ಲಿ ಬಂದ್ಬಿಟ್ಟು TDS ನೀವು ನೋಡಿದ್ರೆ ತುಂಬಾ ಕಮ್ಮಿ ಇರ್ತದೆ. 60 to 80, 100, 100 ಒಳಗಡೆ ಇರ್ತದೆ. ಅದಕ್ಕೋಸ್ಕರ ಅದು ಸಾಫ್ಟ್ ಇದೆ. ಅದು ಹಾರ್ಡ್ ವಾಟರ್ ಇಲ್ಲ. ಆ ನೀರಲ್ಲಿ ನಾವು ಸ್ನಾನ ಮಾಡುವ ಒಂದು ಫೀಲಿಂಗ್ಸ್ ನಮ್ಮ ಹಾರ್ಡ್ ವಾಟರ್ ಅಲ್ಲಿ ಸಿಗ್ತದೆ. ಅದು ಎಲ್ರಿಗೂ ಗೊತ್ತು. ಸ್ನಾನ ಮಾಡುವ ನಮ್ಮ ಜನಗಳಿಗೆ ಕಾವೇರಿ ನೀರಲ್ಲಿ ಸ್ನಾನ ಮಾಡಿದ್ರೆ ಹೆಂಗಿರ್ತದೆ, ಹಾರ್ಡ್ ವಾಟರ್ ಅಲ್ಲಿ ಸ್ನಾನ ಮಾಡಿದ್ರೆ ಹೆಂಗಿರ್ತದೆ ಅಂತ ಎಲ್ರಿಗೂ ಗೊತ್ತು ಅದು ಸ್ನೇಹಿತರೆ. ಓಕೆನಾ? ಅದು ರೀಸನ್ ಏನಂದ್ರೆ, ಈ ಒಂದು ಇಶ್ಯೂ ಯಾವುದು, ಈ ಹಾರ್ಡ್ ವಾಟರ್ ಇದೆ. ಅದಕ್ಕೋಸ್ಕರನೇ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಅಯನ್ಸ್ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಅದು ನಮ್ಮ ಸ್ಕಿನ್ ಅಲ್ಲಿ ಸ್ಟಿಕ್ಕಿನೆಸ್ ಆಗ್ಬಿಡ್ತದೆ. ಅದಕ್ಕೋಸ್ಕರನೇ ಹೇರ್ ಫಾಲ್ ಆಗುತ್ತೆ ನಮಗೆ. ಹೇರ್ ಅಲ್ಲಿ ಹೋಗಿ ಸ್ಟಿಕ್ಕಿ ಆಗ್ಬಿಡ್ತದೆ. ಅದು ಹೋಗ್ತಾ ಏನಾದಂದ್ರೆ ಹೇರ್ ಫಾಲ್ ಆಗುತ್ತೆ ನಮಗೆ. ಸೊ ಅದೇ ತರ ನಮ್ಮ ಅಪ್ಲೈನ್ಸಸ್, ಗೀಸರು, ಆಮೇಲೆ ನಮ್ಮ ವಾಷಿಂಗ್ ಮಿಷಿನ್ ಡ್ರಮ್ಮು, ನಾವು ವಾಶ್ ಮಾಡ್ತಾ ಇರುವ ನಮ್ಮ ಕ್ಲಾತ್ಸ್, ಅದೆಲ್ಲ ಹಾಳಾಗ್ಬಿಡ್ತವೆ. ಯಾಕಂದ್ರೆ ಹಾರ್ಡ್ ವಾಟರ್ ಏನ್ ಮಾಡುತ್ತೆ ಅಂದ್ರೆ, ನೀವು ಎಷ್ಟೇ ದುಡ್ಡು ಕೊಟ್ಟು ತಗೊಳ್ರಿ ಕ್ಲಾತ್ಸ್ನ, ನೀವು ಹಾರ್ಡ್ ವಾಟರ್ ಅಲ್ಲಿ ಅದನ್ನ ವಾಶ್ ಮಾಡಿದ್ರೆ ಅದು ಹಾಳಾಗ್ಬಿಡ್ತದೆ. ಯಾಕಂದ್ರೆ ಸೇಮ್ ಅದೇ ತರ ಅದರಲ್ಲಿ ಕೂತ್ಕೊಳ್ತದಲ್ಲ, ನಮ್ಮ ಸ್ಕಿನ್ ಅಲ್ಲಿ ಹೆಂಗೆ ಸ್ಟಿಕ್ಕಿನೆಸ್ ಆಗೋದು ಅದೇ ತರ ಅದರಲ್ಲಿ ಸ್ಟಿಕ್ಕಿನೆಸ್ ಆಗ್ಬಿಡ್ತದೆ, ಯಾವ್ದ್ರಲ್ಲಿ? ನಮ್ಮ ಬಟ್ಟೆಯಲ್ಲಿ ಎಲ್ಲ. ಸೊ ಅದಕ್ಕೆ ಅದು ಹಾಳಾಗ್ತದೆ. ಸೊ ಅದೇ ನೀವು ಕಾವೇರಿ ನೀರಲ್ಲಿ ವಾಶ್ ಮಾಡಿ ನೋಡ್ರಿ, ನಮಗೆ ಅಷ್ಟು ಇರಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಯಾಕಂದ್ರೆ ಜಾಸ್ತಿ ಲೇದರು ಬರ್ತದೆ, ನೊರ ಜಾಸ್ತಿ ಬರ್ತದೆ. ಬಟ್ ಈ ಹಾರ್ಡ್ ವಾಟರ್ ಅಲ್ಲಿ ನೋಡಿದ್ರೆ ನೊರ ಜಾಸ್ತಿ ಬರಲ್ಲ, ಡಿಟರ್ಜೆಂಟ್ ಜಾಸ್ತಿ ಖರ್ಚಾಗತ್ತೆ. ಯಾಕಂದ್ರೆ ಅದರಲ್ಲಿ ಹಾರ್ಡ್ನೆಸ್ ಇದೆ. ಸೊ ಅದೇ ತರ ನಮ್ಮ ಟೈಲ್ಸ್ ಅಲ್ಲಿ ಎಲ್ಲ ಏನಾಗುತ್ತಂದ್ರೆ, ನಾವು ಹೊಸ ಟೈಲ್ಸ್ ಹಾಕ್ತಿವಿ, ಹೋಗ್ತಾ ಏನಾಗುತ್ತೆ, ಕಲರ್ ಚೇಂಜ್ ಆಗ್ಬಿಡ್ತದೆ, ವೈಟಿಶ್ ಆಗ್ಬಿಡ್ತದೆ. ಯಾಕಂದ್ರೆ ಅದರಲ್ಲಿ ಹೋಗಿ ಸ್ಟಿಕ್ನೆಸ್ ಆಗ್ಬಿಡ್ತದೆ. ನಾವು ಅದನ್ನ ಏನ್ ಮಾಡ್ತೀವಿ, ಆಸಿಡ್ ಇಟ್ಟು ಕ್ಲೀನ್ ಮಾಡ್ತೀವಿ, ಮತ್ತೆ ಡೈಲಿ ಕ್ಲೀನ್ ಮಾಡ್ತೀವಿ, ಅದನ್ನು ಮತ್ತೆ ಆಗತ್ತೆ ಅದು. ಯಾಕಂದ್ರೆ ಮತ್ತೆ ನೀವು ಹಾರ್ಡ್ ವಾಟರ್ ತಾನೇ ಯೂಸ್ ಮಾಡ್ತೀರಾ ಸ್ನೇಹಿತರೆ. ಸೊ ಅದೇ ತರ ನಮ್ಮ ಎಲ್ಲ ಅಪ್ಲೈನ್ಸಸ್, ಓಕೆನಾ, ಟ್ಯಾಪ್ಸು, ಅದೇ ತರ ಶವರ್ಸು, ನಮ್ಮ ವಾಶ್ ಬೇಸಿನ್ಸು, ಕಂಪ್ಲೀಟ್ ಈ ಹಾರ್ಡ್ ವಾಟರ್ ಎಲ್ಲೆಲ್ಲ ಹೋದ್ರೆ, ಈವನ್
ಈ ಪೈಪ್ ನೀವು ನೋಡಿದ್ರೆ ಪೈಪ್ ಬಂದ್ಬಿಟ್ಟು ನಿಮಗೆ 1 ಇಂಚ್ ಇದ್ರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಸ್ಕೇಲ್ ಫಾರ್ಮೇಶನ್ ಆಗಿ 1/2 ಇಂಚು ಸ್ಕೇಲ್ ಫಾರ್ಮೇಶನ್ ಆಗ್ಬಿಡ್ತದೆ ಅದರಲ್ಲಿ ಸ್ನೇಹಿತರೆ. 1/2 ಇಂಚು ಸ್ಕೇಲ್ ಫಾರ್ಮೇಶನ್ ಆ ಪೈಪ್ ಒಳಗಡೆ ಆಗ್ಬಿಡ್ತದೆ. ಸೊ ನಿಮಗೆ ಒಂದು ಟ್ಯಾಪ್ ಓಪನ್ ಮಾಡಿದ್ರೆ ಇನ್ನೊಂದು ಟ್ಯಾಪ್ ಅಲ್ಲಿ ನೀರು ಸಿಗಲ್ಲ, ಯಾಕಂದ್ರೆ ಸ್ಕೇಲ್ ಫಾರ್ಮೇಶನ್ ಇರ್ತದೆ ಅದರಲ್ಲಿ, ಸಿಕ್ಕಿನೆಸ್ ಅದರಲ್ಲಿ ಆಗ್ಬಿಡ್ತದೆ. ಸೊ ಇಷ್ಟೊಂದು ಪ್ರಾಬ್ಲಮ್ ಬಂದ್ಬಿಟ್ಟು ನಾವು ಹಾರ್ಡ್ ವಾಟರ್ ಅಲ್ಲಿ ಫೇಸ್ ಮಾಡ್ತೀವಿ. ಸೊ ಈ ಹಾರ್ಡ್ ವಾಟರ್ ನಮಗೆ ಎಷ್ಟು ಒಂದು ದೊಡ್ಡ ಪ್ರಾಬ್ಲಮ್ ಇದ್ರೆ ಅದು ಎಲ್ಲರೂ ಡೈಲಿ ಫೇಸ್ ಮಾಡ್ತಾರೆ, ಒಂದು ದೊಡ್ಡ ಪ್ರಾಬ್ಲಮ್ ಅದು. ಸೊ ಈ ಒಂದು ದೊಡ್ಡ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಮಾತಾಡೋಕೆ ನಾವು ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ, ಓಕೆನಾ. ಸೊ ಅದು ಎಲ್ರಿಗೆ ಗೊತ್ತು, ಹಾರ್ಡ್ ವಾಟರ್ಗೆ ಸಾಫ್ಟ್ ಮಾಡುವ ಒಂದು ಟೆಕ್ನಾಲಜಿ ಏನಂದ್ರೆ ರೆಸಿನ್ ಬೇಸ್ಡ್ ಟೆಕ್ನಾಲಜಿ, ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮ ಜನಗಳೆಲ್ಲರೂ. ಸೊ ಅದನ್ನ ಬಗ್ಗೆ ಹೇಳ್ತೀವಿ, ಅದು ರೆಸಿನ್ ಬೇಸ್ಡ್ ಟೆಕ್ನಾಲಜಿ ಅಂದ್ರೆ ಏನು, ಅದರಲ್ಲಿ ಎಕ್ಸ್ಪೆನ್ಸ್ ಹೆಂಗಿದೆ ಅದನ್ನ ಬಗ್ಗೆ ನಾವು ಹೇಳ್ತೀವಿ. ಸೊ ಫಸ್ಟ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಇರುವ ವಾಟರ್ ಸೋರ್ಸ್ ಬಗ್ಗೆ ಜಸ್ಟ್ ಒಂದು ಮಾತಾಡ್ಬಿಡೋಣ. ಇವಾಗ ನಮಗೆ ಬೆಂಗಳೂರಲ್ಲಿ ನೋಡಿದ್ರೆ 2 ಸೋರ್ಸ್ ಇದೆ ವಾಟರ್. ಒಂದು ಬಂದ್ಬಿಟ್ಟು ನಮ್ಮ ಕಾವೇರಿ ನೀರು, ಆಮೇಲೆ ಬೋರ್ವೆಲ್ ವಾಟರ್. ಕಾವೇರಿ ನೀರು ಹೆಂಗಂದ್ರೆ ಇವಾಗ ಒಂದು 30-40 ಮನೆ ಇದ್ರೆ 90% ಪೀಪಲ್ ಬಂದ್ಬಿಟ್ಟು ಕಾವೇರಿ ನೀರನ್ನೇ ಡಿಪೆಂಡ್ ಮಾಡ್ತಾರೆ, ಓಕೆನಾ. ಸೊ ಇವಾಗ ಅಪಾರ್ಟ್ಮೆಂಟ್ಸ್ ಎಲ್ಲ ತಗೊಳ್ತಾರೆ, ನಿಮಗೆ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ನಿಮಗೆ ಕಾವೇರಿ ನೀರು ಜಾಸ್ತಿ ಅಪಾರ್ಟ್ಮೆಂಟ್ಸ್ಗೆ ಇಲ್ಲ, ಯಾಕಂದ್ರೆ ನೀರು ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ನೀರು ಇಲ್ಲ, ಓಕೆನಾ. ಸೊ ಎಲ್ರು ಡ್ರಿಲ್ಲಿಂಗ್ ಮಾಡಿ ಮಾಡ್ತಾರೆ, ಅಂದ್ರೆ ಬೋರ್ವೆಲ್ ಹಾಕ್ತಾರೆ. ಒಂದೇ ಆಪ್ಷನ್ ಅವ್ರಿಗೆ ಬೋರ್ವೆಲ್. ಮುಂಚೆ ಎಲ್ಲ ನಾವು ಡ್ರಿಲ್ ಮಾಡುವಾಗ 100-150 ಡ್ರಿಲ್ ಮಾಡಿದ್ರೆ ನಮಗೆ ನೀರು ಸಿಗ್ತಾ ಇತ್ತು, ಬಟ್ ಇವಾಗ ಸಿಗ್ತಾ ಇಲ್ಲ. ಇವಾಗ ಎಷ್ಟು ನಾವು ಮಾಡ್ತೀವಿ, 1500 2000 ಎಲ್ಲ ಮಾಡ್ತೀವಿ ಸ್ನೇಹಿತರೆ. 1500-2000 ಫೀಟ್ ನಾವು ಡೀಪ್ ಡ್ರಿಲ್ ಮಾಡ್ತೀವಿ. ಖಂಡಿತ ಅಷ್ಟು ನಾವು ಡ್ರಿಲ್ ಮಾಡಿದ್ರೆ ಅದು ಏನಾಗುತ್ತೆ, ಹಾರ್ಡ್ ವಾಟರ್ನೇ ಇರ್ತದೆ ಅದರಲ್ಲಿ, ನೀರಲ್ಲಿ ಹಾರ್ಡ್ನೇ ಇರ್ತದೆ ಖಂಡಿತ. ಯಾಕಂದ್ರೆ ನೀವು ಅಷ್ಟು ಡ್ರಿಲ್ ಮಾಡಿದ್ರೆ ಮಾತ್ರ ನಿಮಗೆ ನೀರು ಸಿಗ್ತದೆ. ಹಂಗಾಗಿದೆ ಇವಾಗ ಪರಿಸ್ಥಿತಿ. ಬೆಂಗಳೂರಲ್ಲಿ ಜೀವನ ಮಾಡೋರು ಎಲ್ರಿಗೆ ಅದು ಗೊತ್ತು, ನೀರಂದ್ರೆ ಎಷ್ಟು ಇದು ಆಗಿದೆ ಇವಾಗ ಅಂತ. ಮುಂಚೆ ಆತರ ಇಲ್ಲ, ಯಾಕಂದ್ರೆ ಇವಾಗ ಪೊಲ್ಯೂಷನ್ ಜಾಸ್ತಿ ಆಯ್ತು, ಎಲ್ಲ ಕಡೆ ಅಪಾರ್ಟ್ಮೆಂಟ್ಸ್ ಬಿಲ್ಡಿಂಗ್ಸ್ ಅದೆಲ್ಲ ಬಂದ್ಬಿಟ್ಟು ಎಲ್ರು ಡ್ರಿಲ್ಲಿಂಗ್ ಮಾಡ್ತಾರೆ. ಯಾಕಂದ್ರೆ ಬೇರೆ ಸೋರ್ಸ್ ಇಲ್ಲ. BBMP ಅಲ್ಲಿ ನೀವು ನೋಡಿದ್ರೆ ಒಂದು ಲಿಮಿಟ್ ಇದೆ. BBMP ಅವರು ಕಾವೇರಿ ನೀರಿಗೆ ಇಷ್ಟೇ ನೀವು ಖರ್ಚು ಮಾಡ್ಬೇಕಂತ ಅವರು ಒಂದು ಲಿಮಿಟ್ ಇಟ್ಟಿದ್ದಾರೆ, ಅದಕ್ಕಿಂತ ನೀವು ಜಾಸ್ತಿ ಖರ್ಚು ಮಾಡಕ್ಕೆ ಆಗಲ್ಲ. ಸೊ ಅವಾಗ ಆಪ್ಷನ್ ಏನಿದೆ, ಬೇರೆ ಸೋರ್ಸ್ ಇದೆ ನೀರಲ್ಲಿ, ನಮ್ಮ ಪಕ್ಕದಲ್ಲಿ ಇಲ್ಲಲ್ಲ, ಅದಕ್ಕೋಸ್ಕರ ನಮ್ಗೆ ಏನಿದೆ ಬೇರೆ ಸೋರ್ಸ್, ಡ್ರಿಲ್ ಮಾಡ್ತಾರೆ. ಎಷ್ಟು ಡ್ರಿಲ್ ಮಾಡ್ತಾರೆ, 1500-2000 ಡ್ರಿಲ್ ಮಾಡ್ತಾರೆ ಸ್ನೇಹಿತರೆ. ಸೊ ಅಷ್ಟು ಡ್ರಿಲ್ ಮಾಡಿದ್ರೆ ಖಂಡಿತ ಅದರಲ್ಲಿ ಕ್ಯಾಲ್ಸಿಯಂ ಅಯನ್ಸ್ ಮ್ಯಾಗ್ನೀಷಿಯಂ ಜಾಸ್ತಿ ಇದ್ದಿರ್ತದೆ, ಅಂದ್ರೆ TDS ಜಾಸ್ತಿ ಆಗುತ್ತೆ. 1500-2000 ಫೀಟ್ ನೀವು ಡೀಪ್ ನೀವು ಡ್ರಿಲ್ ಮಾಡಿದ್ರೆ ಆ ನೀರ್ನ ನೀವು ಚೆಕ್ ಮಾಡಿ ನೋಡಿದ್ರೆ 500, 600, 1000, 1500 ಆ ತರ ಇದೆ ಬಿಸ್ನೆಸ್. ನಾವು ಲೆಕ್ಕ ಹೇಳ್ತೀವಿ, ನೀವು ನೋಡ್ಕೊಳ್ರಿ. ಜೀವನ ಮಾಡ್ತಾರೆ ಬೆಂಗಳೂರಲ್ಲಿ ಜನಗಳಿಗೆ ಗೊತ್ತು. ಇವಾಗ ನೀವು ಪೀಣ್ಯದಲ್ಲಿ ನೋಡಿದ್ರೆ 800 TDS ತನಕ ಇದೆ, 1000 TDS ತನಕ ಇದೆ, 800, 1000 TDS ತನಕ ಪೀಣ್ಯದಲ್ಲೇ ಇದೆ. ಪೀಣ್ಯದಲ್ಲಿ ಇರೋ ಜನಗಳಿಗೆ ಗೊತ್ತು. ಅದೇ ನೀವು ಬೆಳಂದೂರಲ್ಲಿ ನೋಡಿದ್ರೆ ಅಲ್ಲೂ ಇದೆ 600, ಅಲ್ಲೂ ಇದೆ 600 ಇದೆ, 1000 ಇದೆ ಅಲ್ಲೂ. ಅದೇ ತರ ವೈಟ್ ಫೀಲ್ಡ್ ಅಲ್ಲಿ ನೋಡಿದ್ರೆ, ವೈಟ್ ಫೀಲ್ಡ್ ಅಲ್ಲಿ ಈ ಪ್ರಾಬ್ಲಮ್ ಇದೆ, 600-1000 TDS ಇದೆ. ವೈಟ್ ಫೀಲ್ಡ್ ಅಲ್ಲಿ ಜಾಸ್ತಿ ಇದೆ ಪ್ರಾಬ್ಲಮ್ ಇದೆ. ಅದಕ್ಕಿಂತ ಜಾಸ್ತಿ ಇರೋದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ, 1500, 2000 ಎಲ್ಲ ಇದೆ. ಹೊಸೂರು ಕಡೆ ಹೋದ್ರೆ ಇನ್ನೂ ಜಾಸ್ತಿ ಇದೆ ಸ್ನೇಹಿತರೆ. ಅಲ್ಲಿ ಜೀವನ ಮಾಡ್ತಾರೆ ಎಲ್ರಿಗೂ ಗೊತ್ತು. ನಾವು ಇವಾಗ ಹೇಳ್ತಾ ಇರೋ ಏರಿಯಾ ಬಂದ್ಬಿಟ್ಟು ಒಂದು ಮೇನ್ ಏರಿಯಾ ಹೇಳಿದ್ವಿ, ಬಟ್ ಅದು ಬಿಟ್ಟು ಬೇರೆ ಇದೆ, ಎಲ್ಲ ಕಡೆ ಇದೆ ಅದು. ಬಟ್ ಇಲ್ಲಿ ಈ ಕಡೆ ಈ ಒಂದು ಏರಿಯಾದಲ್ಲಿ ನಾವು ಇದು ಮಾಡ್ತೀವಲ್ಲ, ನಮಗೆ ಗೊತ್ತು ಅಲ್ಲಿ ಇರೋ TDS ಹೆಂಗಂತೆ. ಸೊ ಅಲ್ಲಿ ಬಂದ್ಬಿಟ್ಟು ಇಷ್ಟೊಂದು TDS ಇದಾವೆ ಸ್ನೇಹಿತರೆ. ಸೊ ಬೆಂಗಳೂರಲ್ಲಿ ಇವಾಗ ನಮ್ಗೆ ಇರೋ ಪರಿಸ್ಥಿತಿ ಹಿಂಗೆ, ಓಕೆನಾ. ಸೊ ಇದು ಬಂದ್ಬಿಟ್ಟು ನಾವು ಡೈಲಿ ಫೇಸ್ ಮಾಡ್ತಾ ಒಂದು ಪ್ರಾಬ್ಲಮ್ನ ಈ TDS ಅಂದ್ರೆ ಹಾರ್ಡ್ ವಾಟರ್. ಸೊ ಇದಕ್ಕೆ ಬಂದ್ಬಿಟ್ಟು ನಾವು ಯೂಸ್ ಮಾಡ್ತಿರೋ ಟೆಕ್ನಾಲಜಿ ಏನಂದ್ರೆ ರೆಸಿನ್ ಬೇಸ್ಡ್ ಟೆಕ್ನಾಲಜಿ ಅಂತಾರೆ. ರೆಸಿನ್ ಬೇಸ್ಡ್ ಅಂದ್ರೆ ರೆಸಿನ್ ಅಂದ್ರೆ ಅಯನ್ ಎಕ್ಸ್ಚೇಂಜ್ ರೆಸಿನ್ ಅಂತಾರೆ. ಅಯನ್ ಎಕ್ಸ್ಚೇಂಜ್ ರೆಸಿನ್ ಹೆಸರು ಬಂದ್ಬಿಟ್ಟು ಅಯನ್ ಎಕ್ಸ್ಚೇಂಜ್ ಅಂತಾರೆ. ಈ ಅಯನ್ ಎಕ್ಸ್ಚೇಂಜ್ ಅಂದ್ರೆ ಕ್ಯಾಲ್ಸಿಯಂ ಅಯನ್ಸ್ ಅಂಡ್ ಮ್ಯಾಗ್ನೀಷಿಯಂ ಅಯನ್ಸ್ ನ ಅದು ರಿಮೂವ್ ಮಾಡ್ತದೆ. ಅದಕ್ಕೋಸ್ಕರ ಆ ಹೆಸರಲ್ಲಿ ಇದೆ ನೋಡಿ, ಅಯನ್ ಕ್ಯಾಲ್ಸಿಯಂ ಅಯನ್ಸ್ ಅಂಡ್ ಮ್ಯಾಗ್ನೀಷಿಯಂ ಅಯನ್ಸ್ ನ ಅದು
ಕನ್ವರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಅದು ಅಯನ್ ಎಕ್ಸ್ಚೇಂಜ್ ಅಂತ ಹೆಸರು ಇದೆ ಆ ಒಂದು ಮೀಡಿಯಾಕ್ಕೆ. ಅದು ಹೆಂಗೆ ಎಲ್ಲರೂ ಯೂಸ್ ಮಾಡಿ, ಯಾಕಂದ್ರೆ ಆ ಒಂದು ಟೆಕ್ನಾಲಜಿ ಬಗ್ಗೆ ಎಲ್ರಿಗೂ ಗೊತ್ತು, ಅದನ್ನೇ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಅದು ಏನು, ಅದರಲ್ಲಿರೋ ಎಕ್ಸ್ಪೆನ್ಸಸ್ ಏನು ಅಂತ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ, ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಆಮೇಲೆ ಬಂದ್ಬಿಟ್ಟು ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳ್ತೀವಿ, ಓಕೆನಾ. ಸೊ ಒಂದು ಎಕ್ಸಾಂಪಲ್ ತಗೊಳ್ತಾರೆ, ಒಂದು ಉದಾಹರಣೆ, ಒಂದು ನಿಮ್ಗೆ ಮನೆ ಇದೆ, ಇಂಡಿಪೆಂಡೆಂಟ್ ಮನೆ ಇದೆ ಅನ್ಕೊಳ್ಳಿ, ಒಂದು ಇಂಡಿಪೆಂಡೆಂಟ್ ಫ್ಯಾಮಿಲಿ. ಸೊ ನಿಮಗೆ ಪರ್ ಡೇ ಬಂದ್ಬಿಟ್ಟು 1000 ಲೀಟರ್ಸ್ ಖರ್ಚಾಗತ್ತೆ, 1000 ಲೀಟರ್ ನೀವು ಖರ್ಚು ಮಾಡ್ತೀರಾ ಅನ್ಕೊಳ್ರಿ. ಅದಕ್ಕೆ ನಿಮಗೆ ಒಂದು 100 ಲೀಟರ್ ವೆಸಲ್ನೇ ಸಾಕು. ಅಂದ್ರೆ 1354 1354 ಮಾಡೆಲ್ ನಂಬರು, 100 ಲೀಟರ್ ವೆಸಲ್ ಅಂತ, ಬ್ಲೂ ಕಲರ್ ವೆಸಲ್, ಅದು ಸಾಕು. ಸೊ ಆ ಒಂದು ವೆಸಲ್ ಅಲ್ಲಿ ಈ ಒಂದು ಇದು ಫಿಲ್ ಮಾಡ್ತಾರೆ, ಯಾವುದು ಅಯನ್ ಎಕ್ಸ್ಚೇಂಜ್ ಮೀಡಿಯಾನ ಫಿಲ್ ಮಾಡ್ತಾರೆ. ಆ ಫಿಲ್ ಮಾಡಾದ್ಮೇಲೆ ಏನಾಗುತ್ತೆ, ಆ ಪಕ್ಕದಲ್ಲಿ ಬಂದು ಡ್ರಮ್ ಇರ್ತದೆ, ಒಂದು 25-40 kg, 40 ಲೀಟರ್ ನೀರು ಇಟ್ಕೊಳ್ಳೋ ತರ ಒಂದು ಕಂಟೈನರ್ ಇರ್ತದೆ, ಒಂದು ಡ್ರಮ್ ಇರ್ತದೆ, ಓಕೆನಾ. ಅದರಲ್ಲಿ 25 kg, 20-25 kg ಸಾಲ್ಟ್ ನ ಮಿಕ್ಸ್ ಮಾಡಕ್ಕೆ ಆ ಒಂದು ಡ್ರಮ್ ಬೇಕು. ಸಿಲಿಂಡರ್ ಪಕ್ಕದಲ್ಲಿ ಅದು ಇರ್ತದೆ, ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಎಲ್ರಿಗೆ ಗೊತ್ತು ಅದು ಏನಂತೆ, ಓಕೆನಾ. ಸೊ ಅದರಲ್ಲಿ ಉಪ್ಪು ಮಿಕ್ಸ್ ಮಾಡಬೇಕು, ಅಂದ್ರೆ ಸೋಡಿಯಂ ಕ್ಲೋರೈಡ್, ಕಲ್ಲು ಉಪ್ಪುನ ಅದನ್ನ ಮಿಕ್ಸ್ ಮಾಡಬೇಕು ಅದರಲ್ಲಿ. ಅದು ಏನಕ್ಕೋಸ್ಕರ ರೀಚಾರ್ಜ್ ಕೊಡಬೇಕು, ಅದಕ್ಕೋಸ್ಕರನೇ ಅದು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಮಿಕ್ಸ್ ಮಾಡ್ತಾರೆ. 25 kg, 20-25 kgಗೆ ನೀವು ಅದರಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ರೀಜನರೇಷನ್ ಕೊಡಬೇಕು. ಅಂದ್ರೆ ಒಂದು 1000 ಲೀಟರ್ಸ್ ಪರ್ ಡೇ ನೀವು ಯೂಸ್ ಮಾಡಿದಿರಾ ಅಂದ್ರೆ ಅಷ್ಟು ಸಾಕು. ನಾರ್ಮಲ್ ಮನೆಗೆ 1000 ಲೀಟರ್ಸ್ ಡೈಲಿ ಯೂಸ್ ಮಾಡ್ತೀರಾ ಅಂದ್ರೆ 20-25 kg ಸಾಲ್ಟ್ ನೀವು ಮಿಕ್ಸ್ ಮಾಡಿದ್ರೆ ಸಾಕು, ಓಕೆನಾ. ಸೊ ಇದು ಮಿಕ್ಸ್ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ರೀಜನರೇಷನ್ ಕೊಡ್ತಾರೆ. ವೆಸಲ್ ಅಲ್ಲಿ ವಾಲ್ವ್ ಇರ್ತಾರೆ, ಆ ವಾಲ್ವ್ ಅನ್ನು ತಿರುಗಿಸ್ತಾರೆ. ಇದು ಏನ್ ಮಾಡ್ತಾರೆ, ಸಕ್ ಆಗತ್ತೆ. ಅದು ಯಾವುದು, ಈ ಸೋಡಿಯಂ ಕ್ಲೋರೈಡ್ ಸಕ್ ಆಗಿ ಆ ಮೀಡಿಯಾ ಒಳಗಡೆ ಹೋದ ತಕ್ಷಣ ಏನಾಗ್ತಂದ್ರೆ ನೀವು ಬ್ಯಾಕ್ ವಾಶ್ ಕೊಡಬೇಕು. ಈ ಬ್ಯಾಕ್ ವಾಶ್ ಕೊಡುವಾಗ ಅದರಲ್ಲಿ ಕೂತ್ಕೊಳ್ತಾ ಇರೋದಲ್ಲ, ಇವಾಗ ಸ್ಟಿಕ್ಕಿನೆಸ್ ಆಗತ್ತಲ್ಲ, ಅದೇ ತರ ಅದರಲ್ಲಿ ಆ ಮೀಡಿಯಾದಲ್ಲಿ ಇರ್ತದೆ ಕ್ಯಾಲ್ಸಿಯಂ ಅಯನ್ಸ್ ಅಂಡ್ ಮ್ಯಾಗ್ನೀಷಿಯಂ ಅಯನ್ಸ್ ಇರ್ತದೆ. ಈ ಸೋಡಿಯಂ ಕ್ಲೋರೈಡ್ ಏನಾಗುತ್ತೆ ಅದರಲ್ಲಿ ಅದು ಕೂತ್ಕೊಂಡು ಆ ಕ್ಯಾಲ್ಸಿಯಂ ಅಯನ್ಸ್ ಮ್ಯಾಗ್ನೀಷಿಯಂ ಅಯನ್ಸ್ ನ ಏನ್ ಮಾಡ್ತಾವೆ ಅಂದ್ರೆ ಬ್ಯಾಕ್ ವಾಶ್ ನೀರು, ನೀವು ಬ್ಯಾಕ್ ವಾಶ್ ಕೊಡ್ತಿರಲಿಲ್ಲ, ಈ ಬ್ಯಾಕ್ ವಾಶ್ ಕೊಡುವಾಗ ಅದು ಔಟ್ಸೈಡ್ ಬಂದ್ಬಿಡ್ತದೆ. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ಹಂಗೆ ಬಂದ್ಬಿಟ್ಟು ವಾಟರ್ ಸಾಫ್ಟ್ ಆಗತ್ತೆ. ಸೊ ಇದರಲ್ಲಿ ಇರುವ ಸಮಸ್ಯೆ ಏನಂದ್ರೆ ಸ್ನೇಹಿತರೆ, ನೀವು ಇದರಲ್ಲಿ ಲೆಕ್ಕ ಮಾಡಿದ್ರೆ 1 kg ಉಪ್ಪು ನೀವು ಲೆಕ್ಕ ಮಾಡ್ರಿ, ಸಾಲ್ಟ್ ಇವತ್ತು 1 kg ಒಂದು 10 ರೂಪಾಯಿ ಇದೆಯಾ, 15 ರೂಪಾಯಿ ಇದೆಯಾ, ನೀವು ಲೆಕ್ಕ ಮಾಡಿ ನೋಡಿದ್ರೆ ಒಂದು ವಾರಕ್ಕೆ ನಿಮಗೆ ಬಂದ್ಬಿಟ್ಟು 25 kg ನೀವು ಖರ್ಚು ಮಾಡ್ತೀರಾ ಅಂದ್ರೆ ನಿಮ್ಗೆ 275 ರೂಪಾಯಿ, 300 ರೂಪಾಯಿ ಇಟ್ಕೊಳ್ರಿ. ಒಂದು ವಾರಕ್ಕೆ 300 ರೂಪಾಯಿ ಇಟ್ಕೊಳ್ರಿ ಬರೀ ಸಾಲ್ಟ್ಗೆ. ಒಂದು ವಾರಕ್ಕೆ 300 ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಗತ್ತೆ, 1500 ರೂಪಾಯಿ ಆಗತ್ತಾ? ಒಂದು ವರ್ಷಕ್ಕೆ ಎಷ್ಟಾಗತ್ತೆ, 15,000 ರೂಪಾಯಿ ಆಗತ್ತಾ? ನೀವು ಬರೀ ಸಾಲ್ಟ್ಗೆ ಬಂದ್ಬಿಟ್ಟು 15,000 ಖರ್ಚು ಮಾಡ್ತೀರಾ. ಈ ಒಂದು ಕ್ಯಾಲ್ಕುಲೇಷನ್ ನೀವು ಇಟ್ಕೊಳ್ರಿ, 15,000 ಖರ್ಚು ಮಾಡ್ತೀರಾ. ಎರಡನೇ ಬಂದ್ಬಿಟ್ಟು ಎವ್ರಿ 6,000 to 7,000 ಲೀಟರ್ಸ್, 6,000 ಇಂದ 7,000 ಲೀಟರ್ ಆದ್ಮೇಲೆ ಬ್ಯಾಕ್ ವಾಶ್ ಕೊಡ್ಬೇಕು ನೀವು. ಯಾವುದು, ಈ ರೆಸಿನ್ಗೆ ಬ್ಯಾಕ್ ವಾಶ್ ಕೊಡ್ಬೇಕು. ನೀವು ಹೆಂಗ್ ಬ್ಯಾಕ್ ವಾಶ್ ಕೊಡ್ತೀರಾ, ಸ್ವಿಚ್ ಆನ್ ಮಾಡ್ಬೇಕು, ಮೋಟರ್ನ ಸ್ವಿಚ್ ಆನ್ ಮಾಡ್ಬೇಕು. ಎಲೆಕ್ಟ್ರಿಸಿಟಿ ಯೂಸ್ ಆಗತ್ತಾ, ಓಕೆನಾ. ನೀವು ಈ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಳ್ಳಿ. ಎರಡನೇ ಸ್ವಿಚ್ ಆನ್ ಮಾಡ್ಬೇಕು ಮೋಟರ್ನ ಸ್ವಿಚ್ ಆನ್ ಮಾಡಿದ್ರೆ ನಿಮ್ಮಲ್ಲಿ 1 HP, 1.5 HP, 2 HP ಮೋಟರ್ ಇದ್ರೂ ಕಮ್ಮಿ ಅಂದ್ರೂ ಒಂದು 15-20 ನಿಮಿಷ ನಿಮಗೆ ಬ್ಯಾಕ್ ವಾಶ್ ಕೊಡ್ಬೇಕು. ಅಷ್ಟು ನೀವು ಬ್ಯಾಕ್ ವಾಶ್ ಕೊಡಿದ್ರೆ ಏನಾಗತ್ತಂದ್ರೆ ಖಂಡಿತ ನಿಮಗೆ 1000-1500 ಲೀಟರ್ ನೀರು ವೇಸ್ಟ್ ಆಗತ್ತೆ. ಯಾಕಂದ್ರೆ ನೀವು ಅಷ್ಟು ವೇಸ್ಟ್ ಮಾಡಿದ್ರೆ ಮಾತ್ರ ಅದು ಕ್ಲಿಯರ್ ಆಗತ್ತೆ. ನೀವು ಒಂದು ವಾರ ಯೂಸ್ ಮಾಡಿದ್ರಲ್ಲ, ಆ ಒಂದು ಸಾಲ್ಟ್, ಆ ಒಂದು ಕ್ಯಾಲ್ಸಿಯಂ ಅಯನ್ಸ್ ಮ್ಯಾಗ್ನೀಷಿಯಂ ಅಯನ್ಸ್ ನ ಔಟ್ಸೈಡ್ ತಗೋಬೇಕಂದ್ರೆ ನೀವು 15 to 20 ಮಿನಿಟ್ಸ್ ಸ್ವಿಚ್ ಆನ್ ಮಾಡಬೇಕು, ಓಕೆನಾ. ಆ ನೀರು ಬಂದ್ಬಿಟ್ಟು ನೀವು ಗಿಡಗಳಿಗೆಲ್ಲ ಬಿಡಬಾರದು, ಪ್ಲಾಂಟ್ಸ್ಗೆ ಬಿಡಬಾರದು, ಹಾಳಾಗ್ಬಿಡ್ತದೆ. ಯಾಕಂದ್ರೆ ಅದು ಕೆಮಿಕಲ್ ಬೇಸ್ಡ್, ಅದು ಓನ್ಲಿ ಡ್ರೈನೇಜ್ ಬಿಡ್ಬೇಕು ಅಷ್ಟೇ, ಡ್ರೈನೇಜ್ ಓಪನ್ ಮಾಡಿ ಬಿಡ್ಬೇಕು, ಓಕೆನಾ. ಸೊ ಇದರಲ್ಲಿ ನಂಬರ್ 1 ಬಂದ್ಬಿಟ್ಟು ಸಾಲ್ಟ್ಗೆ 15,000 ಖರ್ಚಾಗತ್ತಾ. ಎರಡನೇ ಬಂದ್ಬಿಟ್ಟು ಸ್ವಿಚ್ ಆನ್ ಮಾಡ್ತೀರಾ, ಎಲೆಕ್ಟ್ರಿಸಿಟಿ ಖರ್ಚಾಗತ್ತಾ, ಅಲ್ಲಿ ವೇಸ್ಟೇಜ್ ಆಫ್ ವಾಟರ್ ಖರ್ಚಾಗತ್ತಾ ಅದರಲ್ಲಿ, ಓಕೆನಾ. ವೇಸ್ಟೇಜ್ ಆಫ್ ವಾಟರ್ ಖರ್ಚಾಗತ್ತಾ. ಆಮೇಲೆ 4 ವರ್ಷ 5 ವರ್ಷ ಆದ್ಮೇಲೆ ಮೀಡಿಯಾನ ನೀವು ಚೇಂಜ್ ಮಾಡಿ ಕೊಡ್ಬೇಕು, ಅಷ್ಟೇ. ಅದು ಹೋಗೋದಿಲ್ಲ, 4 to 5 years ಹೋಗೋದು ಮೀಡಿಯಾ. ಸ್ನೇಹಿತರೆ ನೋಡಿ, ಇದರಲ್ಲಿ ಇರುವ ಕ್ಯಾಲ್ಕುಲೇಷನ್, ಈ ರೆಸಿನ್ ಬೇಸ್ಡ್ ಟೆಕ್ನಾಲಜಿಲಿ ಇರುವ ಕ್ಯಾಲ್ಕುಲೇಷನ್ ಇದನ್ನೇ, ಓಕೆನಾ. ಸೊ
ಇಷ್ಟೆಲ್ಲ ನಾವು ಇದರಲ್ಲಿ ಮೇಂಟೆನೆನ್ಸ್ ಇದೆ ಇದರಲ್ಲಿ. ಸೊ ಇನ್ನೊಂದು ದೊಡ್ಡ ತಲೆನೋವು ಏನಂದ್ರೆ ಇದರಲ್ಲಿ, ಅದೇ ಈ ಒಂದು ತಲೆನೋವು ಎಲ್ಲರೂ ಫೇಸ್ ಮಾಡ್ತಾರೆ, ಅದು ಹೇಳ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಒಂದು ನಿಮ್ಮ ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಅನ್ಕೊಳ್ಳಿ, ಪರ್ ಡೇ ನೀವು 1000 ಲೀಟರ್ಸ್ ನೀವು ಯೂಸ್ ಮಾಡ್ತೀರಾ, ಆ ಲೆಕ್ಕದಲ್ಲಿ ನೀವು ರೀಜನರೇಷನ್ ಮಾಡ್ತೀರಾ. ಓಕೆನಾ, 1000 ಅಂದ್ರೆ 6000 to 7000 ಲೀಟರ್ಸ್ ಆದ್ಮೇಲೆ ನೀವು ರೀಜನರೇಷನ್ ಮಾಡ್ತೀರಾ. ಆ ಒಂದು ಲೆಕ್ಕದಲ್ಲಿ ನೀವು ಯೂಸ್ ಮಾಡ್ತಾ ಇರ್ತೀರಾ. ಸಪೋಸ್ ಸಡನ್ ಆಗಿ ಗೆಸ್ಟ್ ಬರ್ತಾರೆ, ಆವಾಗ ಏನಾಗುತ್ತೆ ಅಂದ್ರೆ ಒಂದು 500 ಲೀಟರ್ಸ್ ಜಾಸ್ತಿ ಖರ್ಚಾಗುತ್ತೆ. ನೀವು ಅದು ನೋಡ್ತಾ ಇರಲ್ಲ ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಏನಂತೆ. ಸೊ ಅದು ಖರ್ಚಾದ್ರೆ ಏನಾಗುತ್ತೆ ಅಂದ್ರೆ ರೀಜನರೇಷನ್ ಟೈಮಿಂಗ್ಸು ಲೀಟರ್ಸ್ ಜಾಸ್ತಿ ಆಗ್ಬಿಡ್ತದೆ. 6000 ಲೆಕ್ಕ ಇರ್ತದಲ್ಲ, ಅದು ಏನಾಗುತ್ತೆ 8 to 10,000 ಲೆಕ್ಕ ಹೋಗ್ಬೇಕು. ಅದು ನಿಮಗೆ ಗೊತ್ತಾಗಲ್ಲ, ಅದು ನೀವು ಇರೋ ಬಿಸಿಲು ಇದು ಗೊತ್ತಾಗಲ್ಲ. ನೀವು ಅನ್ಕೊಳ್ತೀರಾ ಅದು ಸಾಫ್ಟೇ ಆಗಿರ್ತದೆ, ನಾವು ಮಾಡಿದೀವಲ್ಲಪ್ಪ. ಇಲ್ಲ, ಇಷ್ಟು ಆದಾದ್ಮೇಲೆ ನೀವು ಖಂಡಿತ ಅದು ರೀಜನರೇಷನ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಹಾರ್ಡ್ ವಾಟರ್ ಪಾಸ್ ಆಗತ್ತೆ. ಮತ್ತೆ ಹಾರ್ಡ್ ವಾಟರ್ ಪಾಸ್ ಆಗತ್ತೆ. ಈ ಹಾರ್ಡ್ ವಾಟರ್ ಪಾಸ್ ಆದ್ರೆ ಏನಾಗುತ್ತೆ, ಮತ್ತೆ ನಮಗೆ ಸ್ಕೇಲ್ ಫಾರ್ಮೇಶನ್ ಶುರು ಆಗುತ್ತೆ. ಮತ್ತೆ ಅದೇ ನಾರ್ಮಲ್ ನೀರಿನ ತರ ಅದೇ ಉಪ್ಪು ನೀರು ತರ ಬರ್ತಾ ಇರ್ತದೆ. ಸ್ನೇಹಿತರೆ, ಅರ್ಥ ಆಯ್ತಾ ಸ್ನೇಹಿತರೆ? ಇದೆಲ್ಲ ಒಂದು ಮೇಂಟೆನೆನ್ಸ್ ಪೀಪಲ್ ಇಲ್ಲ ಅಂದ್ರೆ ಮೇಂಟೈನ್ ಮಾಡಕ್ಕೇನೆ ಆಗಲ್ಲ. ಇದು ಒಂದು ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಪೀಪಲ್ ಇಲ್ಲ ಅಂದ್ರೆ ಯಾವುದು ಮೇಂಟೈನ್ ಮಾಡಕ್ಕೆ ಆಗಲ್ಲ. ಸರಿ ಆಯ್ತು, ನೀವು ಮೇಂಟೈನ್ ಮಾಡ್ತೀರಾ ಅನ್ಕೊಳ್ರಿ, ನಾವು ಮೇಂಟೈನ್ ಮಾಡ್ತೀನಪ್ಪ ಪರವಾಗಿಲ್ಲ, ಆದ್ರೂ ನಾನು ಮೇಂಟೈನ್ ಮಾಡ್ತೀನಿ ಅಂದ್ರೆ ಖರ್ಚು ನೀವು ನೋಡಿ, ಇಷ್ಟೆಲ್ಲ ಖರ್ಚಿದೆ. ಇದೆಲ್ಲ ಏನು ನೀವು 10-30 ಸಾವಿರ ಕೊಟ್ಟು ತಗೊಂಡ್ರು ಅದರಲ್ಲಿ ಖರ್ಚಿದೆಯಾ? ಡೈಲಿ ಮೇಂಟೆನೆನ್ಸ್ ಇದೆಯಾ? ಎಲೆಕ್ಟ್ರಿಸಿಟಿ ಇದೆಯಾ? ವೇಸ್ಟೇಜ್ ಆಫ್ ವಾಟರ್ ಇದೆಯಾ? ಒಂದು ವರ್ಷಕ್ಕೆ ನೀವು 1 ಲಕ್ಷ ನೀರ್ನ ನೀವು ವೇಸ್ಟ್ ಮಾಡ್ತೀರಾ ಸ್ನೇಹಿತರೆ. ಈ ಒಂದು ಟೆಕ್ನಾಲಜಿಯಲ್ಲಿ 1 ಲಕ್ಷ ನೀರ್ನ ನೀವು ಒಂದು ವರ್ಷಕ್ಕೆ ವೇಸ್ಟ್ ಮಾಡ್ತೀರಾ. 15,000 ರೂಪಾಯಿ ಮುಪ್ಪಿಗೆ ಖರ್ಚಾಗತ್ತೆ, ಎಲೆಕ್ಟ್ರಿಸಿಟಿ ಖರ್ಚಾಗತ್ತೆ, ಮತ್ತೆ ಖರ್ಚು ಮಾಡಬೇಕು 4-5 ವರ್ಷ ಆದ್ಮೇಲೆ. ಅದನ್ನ ಹಿಂದೆನೇ ಹೋಗ್ತಾ ಇರಬೇಕು ನೀವು. ಯಾವಾಗ್ಲೂ ಬೇರೆ ಯಾವ ಕೆಲಸ ಇದ್ರೂ ನಿಮ್ಮ ಮನಸ್ಸಲ್ಲಿ ಅದನ್ನ ಇಟ್ಕೊಂಡು ಹೋಗ್ಬೇಕು. ಯಾಕೆ ಇಲ್ಲ ಅಂದ್ರೆ ಮತ್ತೆ ಅದು ಹಾರ್ಡ್ ವಾಟರ್ ಬಂದ್ಬಿಡ್ತದಲ್ಲ. ಸೊ ಇಷ್ಟೆಲ್ಲ ಮಾಡುವ ಆ ಒಂದು ತಲೆನೋವು ನಮಗೆ ಈಸಿ ಆಗಿದೆ. ಹೆಂಗಿರ್ತಾರೆ, ಸ್ವಿಚ್ ಆನ್ ಮಾಡಿದ್ರೆ ನಮಗೆ ಲೈಟ್ ಆನ್ ಆಗ್ಬೇಕು, ಫ್ಯಾನ್ ಆನ್ ಆಗ್ಬೇಕು. ಹಾಗಾದ್ರೆ ಹೆಂಗಿರ್ತದೆ ಸ್ನೇಹಿತರೆ, ನೀವು ಯೋಚನೆ ಮಾಡಿ. ಹೇಳ್ತೀನಿ ಅದ್ರ ಬಗ್ಗೆ, ನಾವು ಹೇಳ್ತೀವಿ ಏನಂತೆ. ಸೊ ಇದು ಬಂದ್ಬಿಟ್ಟು ರೆಸಿನ್ ಬೇಸ್ಡ್ ಟೆಕ್ನಾಲಜಿ. ಇದರಲ್ಲಿ ಇರೋ ತಲೆನೋವು, ಇದರಲ್ಲಿ ಇರುವ ಪ್ರಾಬ್ಲಮ್ ಏನಂತ, ಅದು ಅದು ಸೇಫ್ ಇಲ್ಲ. ಯಾಕಂದ್ರೆ UK ಅಲ್ಲಿ ಬ್ಯಾನ್ ಮಾಡಿದ್ದಾರೆ, ಜಾಸ್ತಿ ಅದು ಇವಾಗ ಯೂಸ್ ಮಾಡ್ತಾರೆ ರೆಸಿನ್ ಬೇಸ್ಡ್. ಓಕೆನಾ? ಸೊ ಇವಾಗ ಅಪಾರ್ಟ್ಮೆಂಟ್ಸ್ ಅಲ್ಲಿ ನೋಡಿದ್ರೆ, ಕೆಲವು ಅಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲ ಯಾಕಂದ್ರೆ ಇದು ಹೇಳಾದ್ಮೇಲೆ ಅದು ಹೇಳಿದ್ರೆ ನಿಮ್ಗೆ ಏನಂದ್ರೆ ಎಕ್ಸಾಕ್ಟ್ಲಿ ಗೊತ್ತಾಗ್ಬಿಡ್ತದೆ. ಆಮೇಲೆ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ಬಿಡಿದೆ, ಕ್ಲಿಯರ್ ಆಗ್ಬಿಡ್ತದೆ. ಮತ್ತೆ ಏನು ಮಾತೇ ಇರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇಷ್ಟು ಹೇಳ್ತಾ ಇರೋದು, ನಿಮ್ಗೆ ಇಷ್ಟು ಟೈಮ್ ನಿಮ್ಗೆ ತಗೊಳ್ತಾ ಇರೋದು. ಯಾಕಂದ್ರೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ರೆ ಕರೆಕ್ಟ್ ಆಗಿ ಫಸ್ಟ್ ಎಕ್ಸ್ಪೆನ್ಸಸ್ ಏನು ನಾವು ಫೇಸ್ ಮಾಡ್ತೀವಿ ಅಂತ ಹೇಳ್ಬೇಕಲ್ವಾ. ಅದು ಹೇಳಾದ್ಮೇಲೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರೆ ತಾನೇ ಅರ್ಥ ಆಗುತ್ತೆ. ಸುಮ್ಮನೆ ಪ್ರಾಡಕ್ಟ್ ಫಸ್ಟ್ ತೋರಿಸ್ಬಿಡಿ ತಗೊಳ್ಳಿ ಅನ್ಕೊಂಡು ಅಂದ್ರೆ ಏನಕ್ಕೋಸ್ಕರ, ಇದು ನಮ್ಗೆ ಬೇಕಾ ಇಲ್ವಾನಾ, ಇದು ಏನಂತ ಅರ್ಥ ಆಗ್ಬೇಕಲ್ವಾ. ಫಸ್ಟ್ ಅರ್ಥ ಮಾಡ್ಕೋಬೇಕು, ಆಮೇಲೆ ನಾವು ತಗೋಬೇಕು. ಅದಕ್ಕೋಸ್ಕರ ಎಲ್ಲ ಹೇಳ್ತಾರೆ ನಿಮಗೆ. ಓಕೆನಾ? ಸೊ ಆ ತರ ಬಂದ್ಬಿಟ್ಟು ನೀವು ನೋಡಿದ್ರೆ ಅಪಾರ್ಟ್ಮೆಂಟ್ಸ್ ಅಲ್ಲಿ, ಕೆಲವು ಅಪಾರ್ಟ್ಮೆಂಟ್ಸ್ ಅಲ್ಲಿ ನೋಡಿದ್ರೆ ಅವರು ಇದು ಕೊಡ್ತಾರೆ, ಅಂದ್ರೆ ನಿಮಗೆ ಸರ್ವಿಸ್ ಕೊಡ್ತಾರೆ. ಅದು ಹೆಂಗಂದ್ರೆ ಅಲ್ಲೂ ಇದೆ, ಸಾಫ್ಟ್ವೇರ್ಸ್ ಎಲ್ಲ ಇದೆ. WTP, STP. WTP ಅಂದ್ರೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್, STP ಅಂದ್ರೆ ಸ್ವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಆಮೇಲೆ ಬಂದ್ಬಿಟ್ಟು ಸಾಫ್ಟ್ವೇರ್ ಇರ್ತದೆ. ನಾವು ಹೇಳಿದ ಈ ವೆಸಲ್, ಇದೇ ತರ ವೆಸಲ್ ಅಲ್ಲೂ ಇರ್ತಾರೆ. ದೊಡ್ಡ ವೆಸಲ್ ಇರ್ತಾರೆ ಸ್ನೇಹಿತರದು. ನಮ್ದು ಬಂದ್ಬಿಟ್ಟು ಚಿಕ್ಕ ವೆಸಲ್ ನಾವು ಹೇಳ್ತಾ ಇರೋದು 1000 ಲೀಟರ್ಸ್ ಅಂದ್ರೆ ನಾರ್ಮಲ್ ಮನೆಗೆ. ಬಟ್ ಅಪಾರ್ಟ್ಮೆಂಟ್ಸ್ ಅಂದ್ರೆ ಜಾಸ್ತಿ ಖರ್ಚಾಗತ್ತಲ್ಲ, ಅವ್ರಿಗೆ ನೀರು ಜಾಸ್ತಿ ಅವ್ರು ಯೂಸ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಅವ್ರಿಗೆ ದೊಡ್ಡ ವೆಸಲ್ ಇರ್ತಾರೆ. ಅದೇ ತರ ಸೋಡಿಯಂ ಕ್ಲೋರೈಡ್ ಬಂದ್ಬಿಟ್ಟು ಜಾಸ್ತಿ ಚೀಲ ಹಾಕ್ತಾರೆ. ಅರ್ಥ ಆಯ್ತಾ? ಎಷ್ಟು ಲೀಟರ್ ನೀವು ಯೂಸ್ ಮಾಡ್ತೀರಾ ಅದನ್ನ ಲೆಕ್ಕ ಮಾಡ್ತಾರೆ, ಅಷ್ಟು ಸೋಡಿಯಂ ಕ್ಲೋರೈಡ್ ಅನ್ನು ಮಿಕ್ಸ್ ಮಾಡಬೇಕು. ಅಷ್ಟು ನೀವು ಮಿಕ್ಸ್ ಮಾಡಿದ್ರೆ ಮಾತ್ರ ನಿಮಗೆ ಅದು ವರ್ಕ್ ಆಗುತ್ತೆ. ಓಕೆನಾ? ಸ್ಟಾರ್ಟಿಂಗ್ ಅಲ್ಲಿ ಅದು ಕೊಡ್ತಾರೆ, ಸರ್ವಿಸ್ ಕೊಡ್ತಾರೆ. ಬಟ್ ಹೋಗ್ತಾ ಏನಂತಂದ್ರೆ ಹುಷಾರಿಂದ ಇಲ್ಲ, ಕರೆಕ್ಟ್ ಆಗಿ ಅವರು ಮೇಂಟೈನ್ ಮಾಡಿಲ್ಲ ಅನ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕರೆಕ್ಟ್ ಮೇಂಟೈನ್ ಮಾಡಲ್ಲ. ಅದೇನಾಗುತ್ತೆ, ಮತ್ತೆ ನಮಗೆ ಹಾರ್ಡ್ ವಾಟರ್ ಪಾಸ್ ಆಗ್ಬಿಡ್ತದೆ. ಅದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರೋ ಜನಗಳಿಗೆ ಗೊತ್ತದು. ಮತ್ತೆ ಅದು ಅವ್ರ ಅಪ್ಲೈನ್ಸಸ್ ಎಲ್ಲ ಹಾಳಾಗ್ಬಿಡ್ತದೆ. ಯಾಕಂದ್ರೆ ಮತ್ತೆ ಹಾರ್ಡ್ ವಾಟರ್ ಕ್ಲಿಯರ್ ಆದ್ರೂ ಹಾರ್ಡ್ ವಾಟರ್ನ ಇದು ಮಾಡಿಲ್ಲ ಅಂದ್ರೆ, ಮೇಂಟೈನ್ ಮಾಡಿಲ್ಲ ಅಂದ್ರೆ ಮತ್ತೆ ಅದು ಸ್ಕೇಲ್ ಫಾರ್ಮೇಶನ್ ಆಗತ್ತಲ್ಲ. ಅದು ಬಂದ್ರೆ ಏನಾಗುತ್ತೆ, ಕಂಪ್ಲೀಟ್ ಎಲ್ಲ ಹಾಳಾಗ್ಬಿಡ್ತದೆ, ಎಲ್ಲ ಹಾಳಾಗ್ಬಿಡ್ತದೆ. ಓಕೆನಾ? ಸೊ ಕೆಲವು ಅಪಾರ್ಟ್ಮೆಂಟ್ಸ್ ಅಲ್ಲಿ ನೋಡಿದ್ರೆ ಕೊಡ್ತಾರೆ, ಸರ್ವಿಸ್ ಕೊಡ್ತಾರೆ. ಬಟ್ ಅವ್ರು ಬಂದ್ಬಿಟ್ಟು ಪರ್ ಹೆಡ್ ಬಂದ್ಬಿಟ್ಟು 12,000 ಇಂದ 15,000 ಖರ್ಚು ಅವರು ನಮ್ಮ ಹತ್ರ ತಗೊಳ್ತಾರೆ ಸ್ನೇಹಿತರೆ.
ಅದು ನಾವು 2,000 ಮಿನಿಮಮ್, ಅದಕ್ಕಿಂತ ಜಾಸ್ತಿ ತಗೊಳ್ಳೋರು ಇದ್ದಾರೆ. ಬಟ್ ಮಿನಿಮಮ್ ಬಂದ್ಬಿಟ್ಟು 12,000 ತಗೊಳ್ತಾರೆ. 12,000 ತಗೊಳ್ತಾರೆ ಒಂದು ವರ್ಷಕ್ಕೆ ಅವರು. ಓಕೆನಾ, ಮೇಂಟೆನೆನ್ಸ್ಗೆ. ಅದು ನೀವು ಕೇಳ್ತಾರೆ ಏನಕ್ಕೋಸ್ಕರ ತಗೊಳ್ತೀರಾ ಅಂದ್ರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಮೇಂಟೆನೆನ್ಸ್ ಪೀಪಲ್ಗೆ ಕೊಡಬೇಕು, ಪ್ಲಂಬಿಂಗ್ ಅವ್ರಿಗೆ ಕೊಡಬೇಕು, ಸಾಲ್ಟ್ ಮೇಂಟೈನ್ ಮಾಡಬೇಕಲ್ಲ, ಸಾಲ್ಟ್ ಮಿಕ್ಸಿಂಗ್ ಮಾಡಬೇಕು, ಅದು ತಗೋಬೇಕು, ಅದಕ್ಕೆ. ಆಮೇಲೆ ಬಂದ್ಬಿಟ್ಟು ಹೌಸ್ ಕೀಪಿಂಗ್ ಅವ್ರಿಗೆ, ಗಾರ್ಬೇಜು, ಇಷ್ಟೆಲ್ಲ ಅವ್ರಿಗೆ ಸ್ಯಾಲ್ರಿ ಎಲ್ಲ ಕೊಡಬೇಕಲ್ಲ, ಅದಕ್ಕೋಸ್ಕರ ನಮ್ಮ ಹತ್ರ ಆ ಫಂಡ್ ತಗೊಂಡು ಅವರು ಕೊಡ್ತಾರೆ. ಅರ್ಥ ಆಯ್ತಾ? ಸೊ ನಾವು ಇವಾಗ ಹೇಳಿರೋ ಎಲ್ಲ ಇದು ನಿಮಗೆ ಅರ್ಥ ಆಗಿರ್ತದೆ ಸ್ನೇಹಿತರೆ. ಇಷ್ಟೆಲ್ಲ ಇರೋ ತಲೆನೋವನ್ನ ನಾವು ಫಿಟ್ ಅಂಡ್ ಫಾರ್ಗೆಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದರೆ ಹೆಂಗಿರ್ತದೆ ಯೋಚನೆ ಮಾಡಿ. ಫಿಟ್ ಅಂಡ್ ಫಾರ್ಗೆಟ್ ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಹೆಂಗಿರ್ತದೆ? ಆ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 3G Aqua ವಾಟರ್ ಕಂಡೀಷನರ್ ಅಂತ ನೋಡಿ. ಇಷ್ಟೇ ಇರೋದು ಪ್ರಾಡಕ್ಟ್. ಇದು ಚಿಕ್ಕ ಪ್ರಾಡಕ್ಟ್, 1/2 ಇಂಚ್ ಇದು. ಇದರಲ್ಲಿ 1 ಇಂಚು, 1.5 ಇಂಚು, 2 ಇಂಚು, 3 ಇಂಚು, 4 ಇಂಚು, 5 ಇಂಚು ಎಲ್ಲ ಇದೆ. ಇದರಲ್ಲಿ 2-3 ಇದಿದೆ, ಡಿವಿಷನ್ಸ್ ಇದೆ. ಅಂದ್ರೆ 1000 TDS ಒಳಗಡೆ ಇದ್ರೆ 3G Aqua ಪ್ಲಸ್ ಅಂತ ಒಂದು ಪ್ರಾಡಕ್ಟ್ ಇದೆ. ಆಮೇಲೆ 1000 TDS ಮೇಲೆ ಇದ್ರೆ 5G Aqua ಅಂತ ಇದೆ. 1000 to 5000 TDS ತನಕ ಆ ಒಂದು ಪ್ರಾಡಕ್ಟ್ ಇದೆ. 5000 TDS ಮೇಲೆ ಇದ್ರೆ ಅದಕ್ಕೆ 3G Aqua ಅಂತ ಒಂದು ಪ್ರಾಡಕ್ಟ್ ಇದೆ. ಆಮೇಲೆ ಅಗ್ರಿಕಲ್ಚರ್ಗೆ ಇದೆ 5G Aqua ಅಂತ. ಆಮೇಲೆ ಕನ್ಸ್ಟ್ರಕ್ಷನ್ಸ್ಗೆಲ್ಲ 4G Aqua. ಆ ಥರ ಬೇರೆ ಬೇರೆ ಇದೆ. ಒಂದೊಂದು ಡಿವಿಷನ್ಸ್ಗೆ ಒಂದೊಂದು ಪ್ರಾಡಕ್ಟ್ ಇದೆ. ನಮ್ಮಲ್ಲಿ ಮಾತ್ರ ಬೇರೆ ಬೇರೆ ಅಂತ ಇರ್ತದೆ. TDSಗೆ ಬೇರೆ ಬೇರೆ ಇರೋ ಪ್ರಾಡಕ್ಟ್ ನಮ್ಮ ಟೆಕ್ನಾಲಜಿ ಮಾತ್ರ ಇರೋದು ಸ್ನೇಹಿತರೆ. ಇಷ್ಟ ಇರೋದು ಪ್ರಾಡಕ್ಟ್. ಇದು ಹೆಸರು ಬಂದ್ಬಿಟ್ಟು 3G Aqua ವಾಟರ್ ಕಂಡೀಷನರ್ ಅಂತಾರೆ. ಇದರಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ನೋ ಎಲೆಕ್ಟ್ರಿಸಿಟಿ, ವೇಸ್ಟೇಜ್ ಆಫ್ ವಾಟರ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ಫಿಟ್ ಅಂಡ್ ಫಾರ್ಗೆಟ್ ಕಾನ್ಸೆಪ್ಟ್. ಒಂದ್ಸಲ ನೀವು ಫಿಟ್ ಮಾಡಿದ್ರೆ 10 ವರ್ಷ, 10 ಇಯರ್ಸ್ ಗ್ಯಾರಂಟಿ, 40 ವರ್ಷ ಲೈಫ್ ಟೈಮ್, 40 ಇಯರ್ಸ್ ಲೈಫ್ ಟೈಮ್. ಬ್ರೋಷರ್ ತೋರಿಸ್ತೀನಿ ನೋಡಿ. ನೋಡಿ ಬೆಂಗಳೂರು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡಿದೀರಾ? ಅದರಲ್ಲಿ ಬರ್ದಿದೆ ನೋಡಿ. ಏನಂತ ಬರ್ದಿರೋದ್ರಲ್ಲಿ? ನಾಸಾ ಪ್ರೂಫ್ ಅಂತ ಇದೆಯಾ? 10 ಇಯರ್ಸ್ ಗ್ಯಾರಂಟಿ ಅಂತ ಇದೆಯಾ ಅದರಲ್ಲಿ? ಪೇಷಂಟ್ ಇನ್ 36 ಕಂಟ್ರೀಸ್ ಅಂತ ಇದೆಯಾ? 40 ಇಯರ್ಸ್ ಲೈಫ್ ಟೈಮ್ ಅಂತ ಇದೆಯಾ? 36 ಕಂಟ್ರಿಗೆ ಅವರು ಸಪ್ಲೈ ಮಾಡ್ತಾರೆ ಸ್ನೇಹಿತರೆ. ವೆಬ್ಸೈಟ್ ಅಲ್ಲಿ ಎಲ್ಲ ಇದೆ. ಇದನ್ನು ಜಸ್ಟ್ ಒಂದು ಪ್ರಾಡಕ್ಟ್ ತರ ಮಾಡಿದೀವಿ. ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ವೆಬ್ಸೈಟ್ ಅಲ್ಲಿ ಇದೆ. ನೀವು ನೋಡಿದ್ರೆ ನಾವು ಹೇಳ್ತಾ ಇರೋದು ಸುಳ್ಳ ನಿಜಾನ ಎಲ್ಲ ನಿಮಗೆ ಗೊತ್ತಾಗ್ಬಿಡ್ತದೆ. ನೋಡ್ರಿ ಸ್ನೇಹಿತರೆ, ಇನ್ಸ್ಟಾಲೇಷನ್ಸ್ ಇದೆ ಇದರಲ್ಲಿ. ಸ್ವಲ್ಪ ತೋರಿಸ್ತೀನಿ ನಿಮಗೆ ನೋಡಿ. ಈ ತರ ಇನ್ಸ್ಟಾಲೇಷನ್ಸ್ ಎಲ್ಲ ಬರ್ತದೆ. ನೋಡಿದ್ರೆ ಗೊತ್ತಾಗುತ್ತೆ. ನಾವು ಇನ್ಸ್ಟಾಲೇಷನ್ ಮಾಡೋ ಸೈಟ್ಸ್ ಇದೆ. ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ. ಇದರಲ್ಲಿ ಒಂದೊಂದು ಪ್ರಾಡಕ್ಟ್ ನದೇ ಇದೆಲ್ಲ, ಅದನ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಇದು ನೀವು ವೆಬ್ಸೈಟ್ ಅಲ್ಲಿ ಇದೆಲ್ಲ ಇದೆ, ಎಲ್ಲ ಡೀಟೇಲ್ಸ್ ವೆಬ್ಸೈಟ್ ಅಲ್ಲಿ ಇದೆ. ನೀವು ಅದರಲ್ಲಿ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಎಲ್ಲ ನಿಮಗೆ ಗೊತ್ತಾಗ್ಬಿಡ್ತದೆ ಇದು ಏನಂತೆ. ಓಕೆನಾ? ಸೊ ಇದನ್ನ ಒಳಗಡೆ ಏನಿದೆ ಅಂತ ನಿಮಗೆ ಪ್ರಯತ್ನ ಪಡ್ತೀರಾ? ಇದನ್ನೇ ಸ್ನೇಹಿತರೆ ನೋಡಿ. ಇದು ರೆಡಾಕ್ಸ್ ಟೆಕ್ನಾಲಜಿ ಅಂತಾರೆ. ಇಷ್ಟೇ ಇರೋದು. ಇದ್ರ ಒಳಗಡೆ ಇರೋದು ಇದೇ ಇದು ಒಂದೇ. ಇದು ಏನಂತ ಕೇಳ್ತೀರಾ? ಇದು ಬಂದ್ಬಿಟ್ಟು ರೆಡಾಕ್ಸ್ ಟೆಕ್ನಾಲಜಿ, ರಿಡಕ್ಷನ್ ಅಂಡ್ ಆಕ್ಸಿಡೇಷನ್. ಅಂದ್ರೆ ಇವಾಗ ಅಲಾಯ್ ಮೆಟಲ್, ಕಾಪರ್ ಗೋಲ್ಡ್ ಎರಡು ಸೇರಿದೆ ಒಂದು ಅಲಾಯ್ ಮೆಟಲ್. ಅದೇ ತರ ನೋಬಲ್ ಅಂಡ್ ಸೆಮಿ ನೋಬಲ್ಸ್ ಮೆಟಲ್ಸ್ ಇದೆಲ್ಲ ಸೇರಿಸಿ ಮಾಡಿರೋ ಡಿವೈಸ್ ಇದು. ಓಕೆನಾ? ಸೊ ಇದು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನಂತ. ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗತ್ತೆ ಇದು ಏನು ಅಂತ ನಿಮಗೆ